Hi everyone and welcome to the Rio classes and welcome to the PGCET English class. ಇದು ನಮ್ಮ ಕ್ವಶನ್ ಟ್ಯಾಗ್ ನ ಮೇಲೆ ಪಾರ್ಟ್ 2 ಕ್ಲಾಸ್. ಸೊ ಈ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕ್ವಶನ್ ಟ್ಯಾಗ್ ನ ಮೇಲೆ ಯಾವ ರೀತಿ PGCET MBA ಮತ್ತು MCA ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಕರೆಕ್ಟ್ ಆನ್ಸರ್ ನಾನು ನಿಮಗೆ ನಂತರ ಕಲಿಸ್ತೀನಿ. ಫಸ್ಟ್ ನಾನು ನಿಮಗೆ ಕ್ವಶನ್ ಟ್ಯಾಗ್ ನ ಕ್ವಶನ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ರೈಟ್ ಆನ್ಸರ್ ಆಗುತ್ತೆ. ಅಗೇನ್ ಇದು ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಟು 20 ಸೆಕೆಂಡ್ಸ್ ಒಳಗಡೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಯಾಕಂದ್ರೆ ಕೆಲವೊಂದು ಡೆಫಿನೆಟ್ಲಿ ನೀವು MBA MCA ಗಾಗಿ 2027 ಎಕ್ಸಾಮ್ ಗಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ. ನಾನು ಇಲ್ಲಿ ನಿಮಗೆ ಒಂದು ಕ್ವಿಕ್ ಅಪ್ಡೇಟ್. ಐ ಇನ್ವೈಟ್ ಯು ಟು ಜಾಯಿನ್ ದ ಬ್ಯಾಚ್, ದ ವಿರಾಟ್ ಬ್ಯಾಚ್ ವಿಚ್ ವಿ ಆರ್ ಲಾಂಚಿಂಗ್. ಸ್ಟೂಡೆಂಟ್ಸ್ ಅಲ್ಲಿ ನೀವಿದ್ರೆ ನಿಮಗೆ ಫ್ರೀ ಮಟೀರಿಯಲ್ ಕೂಡ ಸಿಗಲಿದೆ. Hi everyone and welcome to the Rio classes and welcome to the PGCET English class. ಇದು ನಮ್ಮ ಕ್ವಶನ್ ಟ್ಯಾಗ್ ನ ಮೇಲೆ ಪಾರ್ಟ್ 2 ಕ್ಲಾಸ್. ಸೊ ಈ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕ್ವಶನ್ ಟ್ಯಾಗ್ ನ ಮೇಲೆ ಯಾವ ರೀತಿ PGCET MBA ಮತ್ತು MCA ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂಡ್ ಈಗಾಗಲೇ ಕೇಳಿದ್ದಾರೆ ಅಂಡ್ ದೆನ್ ಆ ಕ್ವಶನ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನ ಕಲಿತಾ ಹೋಗೋಣ ಒಂದು ಕ್ವಿಕ್ ಅಂಡ್ ಶಾರ್ಟ್ ವಿಡಿಯೋದಲ್ಲಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಪಾರ್ಟ್ 2 ವಿಡಿಯೋದು ಪಾರ್ಟ್ 1 ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಅಂಡ್ ಬಿಫೋರ್ we get into this topic, I want you to show the previous year question. So illive previous year nalli keliruvantaha question. So idu question tag na question. Choose the appropriate question tag anta ide. You heard what I told him anta illi ide. So nalaku options. Option A, did you? Option B, didn't you? Option C, won't you? Option D, don't you? So ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ? ಸೊ ಕರೆಕ್ಟ್ ಆನ್ಸರ್ ನಾನು ನಿಮಗೆ ನಂತರ ಕಲಿಸ್ತೀನಿ. ಫಸ್ಟ್ ನಾನು ನಿಮಗೆ ಕ್ವಶನ್ ಟ್ಯಾಗ್ ನ ಕ್ವಶನ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ತೀನಿ. ಇಲ್ಲಿದೆ ಸೆಕೆಂಡ್ ಕ್ವಶನ್. ಇದು ಜಸ್ಟ್ ಈ ಇಯರ್ 2026 ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಅಂಡ್ ದೆನ್ ಇದರ ನಂತರ ಬರುತ್ತೆ ಇನ್ನೊಂದು ಕ್ವಶನ್. ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್. ಶ್ರೀನಾಥ್ ಮಿಸ್ ದ ಟ್ರೈನ್ ಟುಡೇ ಅಂತ ಇದೆ. ಸೊ ನಾಲ್ಕು ಆಪ್ಷನ್. ಆಪ್ಷನ್ ಎ, ಡಿಡ್ ಹಿ. ಆಪ್ಷನ್ ಬಿ, ಡಿಡಂಟ್ ಹಿ. ಆಪ್ಷನ್ ಸಿ, ವಾಸ್ ಹಿ. ಆಪ್ಷನ್ ಡಿ, ವಾಸಂಟ್ ಹಿ. ಸೊ ಯಾವುದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ? ಅಗೇನ್ ಇದು ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿರುವಂತಹ ಒಂದು ಕ್ವಶನ್. ಅಂಡ್ ದೆನ್ ಥರ್ಡ್ ಒನ್ ಮೋರ್ ಇದೆ. ಎವ್ರಿಥಿಂಗ್ ಈಸ್ ಲಾಸ್. ಸೊ ಆಪ್ಷನ್ ಎ, ಆರಂಟ್ ಇಟ್. ಆಪ್ಷನ್ ಬಿ, ಆರ್ ಇಟ್. ಆಪ್ಷನ್ ಸಿ, isn't it. ಆಪ್ಷನ್ ಡಿ, is it. ಸೊ ಯಾವ ರೀತಿ ಈ ಕ್ವಶನ್ಸ್ ಗಳನ್ನ ವಿತಿನ್ 10 to 20 ಸೆಕೆಂಡ್ಸ್ ಒಳಗಡೆ, ಇದೊಂದು ಕಾನ್ಸೆಪ್ಟ್ ಬೇಸ್ಡ್ ಇರುವಂತಹ ಕ್ವಶನ್. ವಿತಿನ್ 10 to 20 ಸೆಕೆಂಡ್ಸ್ ಒಳಗಡೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಯಾಕಂದ್ರೆ ಕೆಲವೊಂದು ಡೆಫಿನೆಟ್ಲಿ ಅನ್ಪ್ರಿಡಿಕ್ಟೇಬಲ್ ಕ್ವಶನ್ಸ್ ಇರ್ತವೆ. ಕೆಲವೊಂದು ಮ್ಯಾಥ್ಸ್ ನಲ್ಲಿ, ರೀಸನಿಂಗ್ ನಲ್ಲಿ ಸ್ವಲ್ಪ ಟಫ್ ಕ್ವಶನ್ಸ್ ಇರ್ತವೆ. ಸೊ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ನಿಮಗೆ ಇನಫ್ ಟೈಮ್ ಸಿಗುತ್ತೆ. ಇಂತಹ ಕ್ವಶನ್ಸ್ ಅನ್ನ ನೀವು ಕ್ವಿಕ್ ಆಗಿ ಸಾಲ್ವ್ ಮಾಡೋದನ್ನ ಕಲ್ತ್ರೆ. ಸೊ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ ಟ್ಯಾಗ್ ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ ಅಂಡ್ ಕ್ವಶನ್ ಟ್ಯಾಗ್ಸ್ ನ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನ ನಾವೀಗ ಕಲಿಯೋಣ. ಫಸ್ಟ್ ಇದು ನೋಡಿ, ನೀವು MBA MCA ಗಾಗಿ 2027 ಎಕ್ಸಾಮ್ ಗಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ. ನಾನು ಇಲ್ಲಿ ನಿಮಗೆ ಒಂದು ಕ್ವಿಕ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಮ್ಮ ವಿರಾಟ್ ಬ್ಯಾಚ್ ಬಗ್ಗೆ. ಸೊ ಇದು ನಾವು ಲಾಂಚ್ ಮಾಡ್ತಾ ಇರೋದು. ರಿಯೋ ಅಕಾಡೆಮಿ is one of the best academies and I will say the best academy in the entire Karnataka. We have produced hundreds of top ranks in PGCET exam and now I invite you to join the batch, the Virat batch which we are launching, which we have already launched for 2027 aspirants both for MBA MCA. So ಏನirlide ಅಂದ್ರೆ ಸೊ ಇಲ್ಲಿ ನಿಮಗೆ ಡೈಲಿ ಕ್ಲಾಸಸ್ ಇಲ್ಲಿದೆ. ಈ ಒಂದು ಬ್ಯಾಚ್ ನಲ್ಲಿ ಡೈಲಿ ಕ್ಲಾಸಸ್, ಅದರ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಪ್ರೊವೈಡ್ ಮಾಡಲಾಗುತ್ತೆ. ಅಂಡ್ ಬೆಸ್ಟ್ ಥಿಂಗ್ ಏನಂದ್ರೆ ಇನ್ ಫಸ್ಟ್ 100 ಸ್ಟೂಡೆಂಟ್ಸ್ ಅಲ್ಲಿ ನೀವಿದ್ರೆ ನಿಮಗೆ ಫ್ರೀ ಮಟೀರಿಯಲ್ ಕೂಡ ಸಿಗಲಿದೆ. ಫ್ರೀ ಮಟೀರಿಯಲ್ ನಿಮ್ಮ ಮನೆಗೆ ಬರುತ್ತೆ, ಡೆಲಿವರ್ ಆಗುತ್ತೆ. ಸಾಫ್ಟ್ ಕಾಪಿ ನೋಟ್ಸ್ ಎಲ್ಲರಿಗೂ ಸಿಗುತ್ತೆ. ಡೈಲಿ ಮಾಕ್ ಟೆಸ್ಟ್, ಸಂಡೇ ಗ್ರ್ಯಾಂಡ್ ಮಾಕ್ ಟೆಸ್ಟ್ ಅಂಡ್ ಅದರ್ ಜೊತೆಯಲ್ಲಿ ನೀವು ಫಸ್ಟ್ 100 ಸ್ಟೂಡೆಂಟ್ಸ್ ಇದ್ರೆ ಅದರಲ್ಲಿ ನಿಮಗೆ 2000 rupees ನ ಡಿಸ್ಕೌಂಟ್ ಇದೆ. ನಾಟ್ 5000 rupees, only at 3000 rupees you can join this batch. Whatever you are preparing for, either MBA or MCA, whatever you are preparing for, you can join this batch. So call ಮಾಡಿ, ನಂಬರ್ ಕೆಳಗಡೆ ಕೊಡಲಾಗಿದೆ ಡಿಸ್ಕ್ರಿಪ್ಷನ್ ನಲ್ಲಿ. ಸೊ ಇಲ್ಲಿ ನೋಡಿ ಹಾರ್ಡ್ ಕಾಪಿ ನೋಟ್ಸ್ ಇದೆಯಲ್ಲ, ಇದು ಎಲ್ಲರಿಗೂ ಫ್ರೀ ಇರೋದಿಲ್ಲ. ದಿಸ್ ಇಸ್ ಫಾರ್ ದ ಫಸ್ಟ್ 100 ಸ್ಟೂಡೆಂಟ್ಸ್ ಓನ್ಲಿ. ಸೊ ಡೂ ಅವೈಲ್ ದಿಸ್ ಆಫರ್. ಕಾಂಟ್ಯಾಕ್ಟ್ us now on the given number in the description box, or you can download Rio Academy application. The link is given in the description box. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಇದೆ ಮೊದಲನೇ ಕ್ವಶನ್. ದೇ ಆರಂಟ್ ಕಮಿಂಗ್ ಟು ದ ಪಾರ್ಟಿ ಅಂತ ಇದೆ. ಸೊ ಈ ಕ್ವಶನ್ ಟ್ಯಾಗ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಇಲ್ಲಿ ಕ್ವಶನ್ ಟ್ಯಾಗ್ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ನೋಡಿ ನಮಗೆ ಬೇಕಾಗುತ್ತೆ ಪ್ರೋನೌನ್. 4 ಸ್ಟೆಪ್ಸ್ ನಾನು ಯಾವಾಗ ಕಲಿಸ್ತೀನಿ. ಫಸ್ಟ್ ಬೇಕಾಗುತ್ತೆ ಪ್ರೋನೌನ್. ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಸೊ ನೀವು ಆನ್ಸರ್ ಮಾಡಿರೋದು, ನೀವು ಸಾಲ್ವ್ ಮಾಡಿರುವಂತಹ ಕ್ವಶನ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಕ್ವಿಕ್ ಆಗಿ ಸಾಲ್ವ್ ಮಾಡ್ತೀರಾ, ಯಾವುದೇ ಡೌಟ್ಸ್ ಕನ್ಫ್ಯೂಷನ್ ಮಾಡಿಕೊಳ್ಳೋದಿಲ್ಲ. ಸೊ ಪ್ರಾಪರ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ. ಸೊ ಫಸ್ಟ್ ಒನ್ ಪ್ರೋನೌನ್ ಬೇಕು. ಸೆಕೆಂಡ್ ಒನ್ ನಮಗೆ ಹೆಲ್ಪಿಂಗ್ ವರ್ಬ್ ಬೇಕಾಗುತ್ತೆ. ಸೆಕೆಂಡ್ ಒನ್ ಏನ್ ಬೇಕ್ರಿ? ಹೆಲ್ಪಿಂಗ್ ವರ್ಬ್ ನಮಗೆ ಬೇಕು ಒಂದು ಕ್ವಶನ್ ಟ್ಯಾಗ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ. ಥರ್ಡ್ ಒನ್ ನಮಗೆ ಬೇಕಾಗುತ್ತೆ. ಸೊ ಇಲ್ಲಿ
ವಾಕ್ಯ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ನಾವು ನೋಡ್ಕೋಬೇಕು. ವಾಕ್ಯ ಪಾಸಿಟಿವ್ ಇದೆಯೋ ಅಥವಾ ನೆಗೆಟಿವ್ ಇದೆಯೋ ನೋಡ್ಕೋಬೇಕಾಗುತ್ತೆ. ಯಾಕೆ ಅಂದ್ರೆ ಸೊ ನಮ್ಗೆ ಕೊಟ್ಟಿರುವಂತಹ ವಾಕ್ಯ, ಸೊ ಅಲ್ಲಿ ಇಲ್ಲಿ ವಾಕ್ಯ ಕೊಟ್ಟಿದ್ದಾನೆ, ದೇ ಆರ್ಂಟ್ ಕಮಿಂಗ್ ಟು ದ ಪಾರ್ಟಿ ಅಂತ ಹೇಳಿ. ಸೊ ಈ ಕೊಟ್ಟಿರುವಂತಹ ವಾಕ್ಯ ಪಾಸಿಟಿವ್ ಆಗಿದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು, ನೆಗೆಟಿವ್ ಆಗಬೇಕು. ಯಾವ ನೆಗೆಟಿವ್ ಮಾಡ್ಬೇಕು ತೋರಿಸ್ತೀನಿ ನಾನು. ದೆನ್ ಒಂದು ವೇಳೆ ಕೊಟ್ಟಿರುವಂತಹ ವಾಕ್ಯನೇ ನೆಗೆಟಿವ್ ಇದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಅಂಡ್ ದೆನ್ ಬರುತ್ತೆ ಫೋರ್ತ್ ಪಾಯಿಂಟ್. ಸೊ ಫೋರ್ತ್ ಒನ್, ಕ್ವಶನ್ ಟ್ಯಾಗ್ ನಲ್ಲಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಅನ್ನ ಆಡ್ ಮಾಡಿ, ಸೊ ಅದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸೊ ಬನ್ನಿ ಹಾಗಾದ್ರೆ ಈ 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ನಾವೀಗ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ದೇ ಆರ್ಂಟ್ ಕಮಿಂಗ್ ಟು ದ ಪಾರ್ಟಿ. ಸೊ ಫಸ್ಟ್ ನಮ್ಗೆ ಏನ್ ಬೇಕ್ರಿ, ಪ್ರೋನೌನ್. ಸೊ ಪ್ರೋನೌನ್ ಇದೆಯಾ, ಎಸ್, ದೇ ಅನ್ನುವಂತಹ ಪ್ರೋನೌನ್ ಇಲ್ಲಿ ಇದೆ. ಸೆಕೆಂಡ್ ಒನ್ ಬೇಕು ನಮ್ಗೆ ಹೆಲ್ಪಿಂಗ್ ವರ್ಬ್. ಸೊ ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ದೆನ್ ಥರ್ಡ್ ಸ್ಟೆಪ್, ವಾಕ್ಯ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹ ವಾಕ್ಯ ನೆಗೆಟಿವ್ ಇದೆ, ಅಂದ್ರೆ ಇದರಲ್ಲಿ ನಾಟ್ ಅನ್ನೋದು ಇಲ್ಲಿ ಇದೆ, ನೀವು ನೋಡಬಹುದು. ಸೊ ನಾಟ್ ಅಂತ ಇದ್ದಾಗ ವಾಕ್ಯ ನೆಗೆಟಿವ್ ಆಗುತ್ತೆ. ಸೊ ನಾಟ್ ಅನ್ನ ಹೊರತುಪಡಿಸಿ ಇನ್ನೂ ಕೆಲವೊಂದಿಷ್ಟು ವರ್ಡ್ಸ್ ಗಳು ಇವೆ. ಫಾರ್ ಎಕ್ಸಾಂಪಲ್ ನೆವರ್, ಹಾರ್ಡ್ಲಿ, ರೇರ್ಲಿ, ಸೆಲ್ಡಮ್, ಈ ಪದಗಳು ಕೂಡ ಒಂದು ವಾಕ್ಯವನ್ನ ನೆಗೆಟಿವ್ ವಾಕ್ಯವನ್ನಾಗಿ ಮಾಡ್ತವೆ. ಸೊ ಈಗ ವಾಕ್ಯ ನೆಗೆಟಿವ್ ಇದೆ ಅಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಅಂಡ್ ಕೊನೆಯಲ್ಲಿ ಕ್ವಶನ್ ಟ್ಯಾಗ್ ಕ್ವಶನ್ ಮಾರ್ಕ್ ಅನ್ನ ಸೇರಿಸಬೇಕು. ಸೊ ಹಾಗಾದ್ರೆ ಆನ್ಸರ್ ನೋಡಿ, ಕ್ವಶನ್ ಟ್ಯಾಗ್ ಮಾಡುವಾಗ ಫಸ್ಟ್ ಹೆಲ್ಪಿಂಗ್ ವರ್ಡ್ ಬರುತ್ತೆ. ಸೊ ಈ ವಾಕ್ಯ ನೆಗೆಟಿವ್ ಇದೆ, ಸೊ ನಮ್ಮ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಸೊ ಆರ್ ನಲ್ಲಿ ಯಾವುದೇ ನೆಗೆಟಿವ್ ವರ್ಡ್ ಸೇರಿಸಬೇಡಿ. ದೇ ಅನ್ನುವಂತಹ ಪ್ರೋನೌನ್ ಇದೆ, ಅದನ್ನ ಆಸ್ ಇಟ್ ಈಸ್ ಬರೀರಿ, ಆರ್ ದೇ. ಸೊ ಏನಾಯ್ತು, ಇದು ಒಂದು ಕ್ವಶನ್ ಟ್ಯಾಗ್. ದೇ ಆರ್ಂಟ್ ಕಮಿಂಗ್ ಟು ದ ಪಾರ್ಟಿ, ಆರ್ ದೇ ಅಂದ್ರೆ ಅವರು ಪಾರ್ಟಿಗೆ ಬರ್ತಾ ಇಲ್ಲ, ಹೌದಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಲಿಕ್ಕೆ, ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಕ್ವಶನ್ ಟ್ಯಾಗ್ ಅನ್ನ ಬಳಸ್ತೇವೆ. ಸೆಕೆಂಡ್ ಒನ್ ನೋಡಿ, ಶಿ ಡಿಡಂಟ್ ಫಿನಿಶ್ ಹರ್ ಹೋಮ್ ವರ್ಕ್ ಆನ್ ಟೈಮ್ ಅಂತ ಇದೆ. ಸೊ ಫಸ್ಟ್ ಪ್ರೋನೌನ್ ಬೇಕು, ಇಲ್ಲಿದೆ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬೇಕು. ಸೊ ವಾಕ್ಯ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಸೊ ವಾಕ್ಯ ನೆಗೆಟಿವ್ ಇದೆ. ಸೊ ಅಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಬೇಕು, ಪಾಸಿಟಿವ್ ಇರಬೇಕು. ಸೊ ಬನ್ನಿ ನೋಡೋಣ. ಸೊ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇದೆ, ಸೊ ಡಿಡ್ ತಗೊಳ್ಳಿ. ಇದಕ್ಕೆ ನಾಟ್ ಅನ್ನ ಸೇರಿಸಬೇಡಿ, ಯಾಕೆ ಅಂದ್ರೆ ವಾಕ್ಯ ನಮ್ದು ನೆಗೆಟಿವ್ ಇದೆ. ಸೊ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಸೊ ಡಿಡ್ ಶಿ ಅನ್ನುವಂತಹ ಪ್ರೋನೌನ್ ಇದೆ, ಡಿಡ್ ಶಿ, ಕೊನೆಯಲ್ಲಿ ಕ್ವಶನ್ ಮಾರ್ಕ್, ಡಿಡ್ ಶಿ. ಸೊ ದಿಸ್ ಇಸ್ ದ ಕರೆಕ್ಟ್ ಏನಾಗುತ್ತೆ, ಕ್ವಶನ್ ಟ್ಯಾಗ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, he hasn't visited London yet ಅಂತ ಇದೆ. ಈಗ ಫಸ್ಟ್ ನಮ್ಗೆ ಏನ್ ಬೇಕ್ರಿ, ಪ್ರೋನೌನ್ ಬೇಕು, ಇಲ್ಲಿದೆ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಇದೆ. ವಾಕ್ಯ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ವಾಕ್ಯ ನಮ್ದು ಪಾಸಿಟಿವ್ ಇದೆ, ಅಂದ್ರೆ ಸಾರಿ ನೆಗೆಟಿವ್ ಇದೆ, ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಸೊ ಹಾಗಾದ್ರೆ ಇದನ್ನ ಈ ರೀತಿ ನಾವು ಮಾಡಬಹುದು, ಹ್ಯಾಸ್ ಅಂಡ್ ದೆನ್ ಹಿ ಅನ್ನುವಂತಹ ಪ್ರೋನೌನ್, ಹ್ಯಾಸ್ ಹಿ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ದೆನ್ ವಿ ಶುಡಂಟ್ ಬಿ ಲೇಟ್ ಫಾರ್ ದ ಮೀಟಿಂಗ್. ಸ್ವಲ್ಪ ವೇರಿಯೇಷನ್ ಇದೆ, ಡಿಫರೆನ್ಸ್ ಇದೆ ನೋಡಿ ಈ ಒಂದು ವಾಕ್ಯದಲ್ಲಿ. ಏನ್ ಡಿಫರೆನ್ಸ್ ಇದೆ, ಸೊ ಇಲ್ಲಿ ವಿ ಅನ್ನುವಂತಹ ಪ್ರೋನೌನ್ ಆದ್ರೂ ಇದೆ, ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಶುಡ್ ಹೆಲ್ಪಿಂಗ್ ವರ್ಬ್ ಇಲ್ಲ, ಬದಲಾಗಿ ಶುಡ್ ಅನ್ನುವಂತಹ ಮಾಡಲ್ ವರ್ಬ್ ಇದೆ. ಈಗ ಶುಡ್ ಅನ್ನುವಂತಹ ಮಾಡಲ್ ವರ್ಬ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ನ ಬದಲಾಗಿ ಮಾಡಲ್ ವರ್ಬ್ ಅನ್ನ ಬಳಸಬೇಕು. ಏನ್ ಬಳಸಬೇಕ್ರಿ, ಮಾಡಲ್ ವರ್ಬ್ ಅನ್ನ ಬಳಸಬೇಕು. ಸೊ ವಾಕ್ಯ ನೆಗೆಟಿವ್ ಇದೆ, ಯಾಕಂದ್ರೆ ಇದರಲ್ಲಿ ನಾಟ್ ಅನ್ನೋದು ನೀವು ನೋಡಬಹುದು ಸೇರಿಸಲಾಗಿದೆ. ಸೊ ಅಂದ್ರೆ ಇದನ್ನ ಪಾಸಿಟಿವ್ ನಾವು ಮಾಡಬೇಕು. ಶುಡ್ ಫಸ್ಟ್ ಏನ್ ಬರುತ್ತೆ, ಮಾಡಲ್ ವರ್ಬ್ ಬರುತ್ತೆ. ಶುಡ್ ವಿ ಅನ್ನುವಂತಹ ಪ್ರೋನೌನ್ ಇದೆ, ಶುಡ್ ವಿ, ಇದು ಏನಾಗುತ್ತೆ ಕರೆಕ್ಟ್ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಎಲ್ಲಾ ವೇರಿಯೇಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಯಾಕೆಂದ್ರೆ ಕ್ವಶನ್ ಪೇಪರ್ ನಲ್ಲಿ ಈಸಿ ಕ್ವಶನ್ಸ್ ಆದ್ರೂ ಕೇಳೋದಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಇರುವಂತಹ ಕನ್ಫ್ಯೂಸ್ ಮಾಡುವಂತಹ ಕ್ವಶನ್ಸ್ ಕೇಳ್ತಾನೆ. ಬಟ್ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಎಂತಹ ಕ್ವಶನ್ಸ್ ಕೊಟ್ಟರು ಕೂಡ ನೀವು ಅದನ್ನ ಸುಲಭವಾಗಿ ಏನ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಜಾನ್ ಈಸ್ ಗೋಯಿಂಗ್ ಟು ದ ಕನ್ಸರ್ಟ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ನಮಗೆ ಬೇಕು ಪ್ರೋನೌನ್. ಸೊ ಇಲ್ಲಿ ಪ್ರೋನೌನ್ ಇದೆಯಾ, ಇಲ್ಲಿ ಪ್ರೋನೌನ್ ಇಲ್ಲ. ಸೊ ಇಲ್ಲಿ ಬದಲಾಗಿ ಒಬ್ಬ ವ್ಯಕ್ತಿಯ ಹೆಸರಿದೆ. ಸೊ ಇಲ್ಲಿ ವ್ಯಕ್ತಿ ಹೆಸರಿದ್ದಾಗ ನಾವ್ ಏನ್ ಮಾಡ್ಬೇಕು, ಅದರ ಪ್ರೋನೌನ್ ಅನ್ನ ತೆಗಿಬೇಕಾಗುತ್ತೆ. ಸೊ ಜಾನ್ ಅನ್ನೋನು ಹುಡುಗ, ಸೊ ಅವನಿಗೆ ನಾವು ಹಿ ಅನ್ನುವಂತಹ ಪ್ರೋನೌನ್ ಬಳಸಬಹುದು. ಸೊ ಅವನು ಆಗುತ್ತೆ. ಸೊ ದೆನ್ ಹೆಲ್ಪಿಂಗ್ ವರ್ಬ್ ಇದೆ, ಈಸ್ ಅಂತ ಹೇಳಿ. ವಾಕ್ಯ ಪಾಸಿಟಿವ್ ಇದೆ, ಸೊ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಈಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ಬೇಕಂದ್ರೆ ನೋಡಿ, ಫಸ್ಟ್ ಹೆಲ್ಪಿಂಗ್ ವರ್ಬ್ ತಗೊಳ್ತೀರಾ, ಈಸ್. ಸೊ ಇದಕ್ಕೆ ನಾವ್ ಏನ್ ಸೇರಿಸಬೇಕು, ನಾಟ್ ಅನ್ನ ಸೇರಿಸಬೇಕು. ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಗೆ ಏನ್ ಸೇರಿಸಬೇಕ್ರಿ, ನಾಟ್ ಸೇರಿಸಬೇಕು. ಬಟ್ ನಾಟ್ ಅನ್ನ ಸೇರಿಸುವಾಗ ನೋಡಿ ಯಾವ ರೀತಿ ಸೇರಿಸಬೇಕು, ಎನ್ ಅಪಾಸ್ಟ್ರೋಫಿ ಟಿ, ಇದು ಆಗುತ್ತೆ ಇಸಂಟ್. ಎನ್ ಅಪಾಸ್ಟ್ರೋಫಿ ಟಿ ಇಸಂಟ್. ಸೊ ಜಾನ್ ಅನ್ನುವಂತಹ ವ್ಯಕ್ತಿ ಹೆಸರು, ಅವನ ಪ್ರೋನೌನ್ ನಾವು ಬಳಸಿದ್ವಿ, ಇಸಂಟ್ ಹಿ. ಇಲ್ಲಿ ವ್ಯಕ್ತಿ ಹೆಸರು ಹಾಕೋ ಆಗಿಲ್ಲ, ಇಸಂಟ್ ಜಾನ್ ಅಂತ ಹೇಳಿದ್ರೆ ಆ ವಾಕ್ಯ, ಆ ಕ್ವಶನ್ ಟ್ಯಾಗ್ ತಪ್ಪಾಗುತ್ತೆ. ಸೊ ಪ್ರೋನೌನ್ ಬಳಸಬೇಕು. ಅದಕ್ಕೆ ನಾನು ಅದನ್ನ ಮೊದಲನೇ ಸ್ಟೆಪ್ ನಲ್ಲಿ ಬರುತ್ತೆ ಅಂತ ಹೇಳಿದೆ. ದೆನ್ ಇಲ್ಲಿ ಬನ್ನಿ, ದ ಬುಕ್ ಈಸ್ ಆನ್ ದ ಟೇಬಲ್ ಅಂದ್ರೆ ಬುಕ್ ಟೇಬಲ್ ಮೇಲೆ ಇದೆ ಅಂತ ಇದೆ. ಸೊ ಇಲ್ಲಿ ಪ್ರೋನೌನ್ ಇಲ್ಲ, ಬದಲಾಗಿ ಒಂದು ನೌನ್ ಇದೆ. ಸೊ ಈಗ ಬುಕ್ ಅನ್ನುವಂತಹ ನೌನ್ ಗೆ ಯಾವ ಪ್ರೋನೌನ್ ಬಳಸ್ತೀರಾ, ಇಟ್ ಅನ್ನುವಂತಹ ಪ್ರೋನೌನ್ ನಾವು ಬಳಸ್ತೀವಿ. ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ. ವಾಕ್ಯ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ವಾಕ್ಯ ಪಾಸಿಟಿವ್ ಇದೆ. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಈಸ್ ಎನ್ ಅಪಾಸ್ಟ್ರೋಫಿ ಟಿ ಇಸಂಟ್ ಇಟ್, ಇಸಂಟ್ ಇಟ್ ಏನಾಗುತ್ತೆ, ಇಸಂಟ್ ಇಟ್ ಅನ್ನೋದು ಸರಿಯಾದಂತಹ ಕ್ವಶನ್ ಟ್ಯಾಗ್ ಆಗುತ್ತೆ.
ಇನ್ನು ಕೆಲವೊಂದಿಷ್ಟು ಡಿಫ್ರೆಂಟ್ ವಾಕ್ಯಗಳು ಡಿಫ್ರೆಂಟ್ ಕ್ವಶನ್ಸ್ ಗಳು ಇವೆ, ಅದನ್ನ ನೋಡಿ. ದ ಕಾರ್ ನೀಡ್ಸ್ ಅ ವಾಶ್ ಅಂತ ಇದೆ. ಸೊ ಇದರಲ್ಲಿ ಕಾರ್ ಅಂತ ಇದೆ, ಹೆಲ್ಪಿಂಗ್ ವರ್ಬ್ ಇಲ್ಲ. ಈಗ ಕಾರ್ ಅನ್ನ ರೆಫರ್ ಏನಿಲ್ಲ, ಪ್ರೋನೌನ್ ಇಲ್ಲ, ನೌನ್ ಇದೆ. ಸೊ ಕಾರ್ ಅನ್ನ ರೆಫರ್ ಮಾಡ್ಲಿಕ್ಕೆ ಇಟ್ ಅನ್ನುವಂತಹ ಪ್ರೋನೌನ್ ಅನ್ನ ಬಳಸಬೇಕು. ಇನ್ನು ಇದರಲ್ಲಿ ಹೆಲ್ಪಿಂಗ್ ವರ್ಬ್ ನಿಮ್ಗೆ ಏನಾದ್ರೂ ಕಾಣಿಸ್ತಾ ಇದೆಯಾ? ಕ್ಯಾನ್ ಯು ಸಿ ಅ ಹೆಲ್ಪಿಂಗ್ ವರ್ಬ್ ಇನ್ ದಿಸ್ ಸೆಂಟೆನ್ಸ್? ಸೊ ಇದರಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಈಗ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ನಾವು ಇಲ್ಲಿ ಟೆನ್ಸ್ ಅನ್ನ ಗುರುತಿಸಬೇಕಾಗುತ್ತೆ. ಏನ್ ಗುರುತಿಸಬೇಕಾಗುತ್ತೆ ಅಂದ್ರೆ ಟೆನ್ಸ್ ಐಡೆಂಟಿಫೈ ಮಾಡ್ಬೇಕು. ಇದು ಯಾವ ಟೆನ್ಸ್ ನಲ್ಲಿ ಇದೆ? ಸೊ ಈ ವಾಕ್ಯ ಇದೆ ಪ್ರೆಸೆಂಟ್ ಸಿಂಪಲ್ ಅಲ್ಲಿ. ಸೊ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಗಳು ಯೂಸ್ ಆಗ್ತವೆ, ಡೂ ಮತ್ತು ಡಸ್ ಅನ್ನುವಂತ ಎರಡು ಹೆಲ್ಪಿಂಗ್ ವರ್ಬ್ ಗಳು. ಈಗ ಇಲ್ಲಿ ದ ಕಾರ್ ಅನ್ನುವಂಥದ್ದು ಸಿಂಗ್ಯುಲರ್, ಸೊ ಇದರ ಜೊತೆ ಡಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ, ರೈಟ್. ಸೊ ನಮ್ಗೆ ಈಗ ಎರಡನೇ ಸ್ಟೆಪ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಸಿಕ್ತು. ಥರ್ಡ್ ಏನು? ವಾಕ್ಯ ಪಾಸಿಟಿವ್ ನೆಗೆಟಿವ್ ನೋಡ್ಕೋಬೇಕು. ಸೊ ಈ ವಾಕ್ಯ ನೋಡಿ ಪಾಸಿಟಿವ್ ಇದೆ, ಸೊ ನಮ್ಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಏನಾಗುತ್ತೆ ನೋಡಿ, ಡಸ್ ಹೆಲ್ಪಿಂಗ್ ಬರ್ಬೇಕು. ಯಾಕೆಂದ್ರೆ ಸಿಂಗ್ಯುಲರ್ ಅಂತ ಕಾರ್ ಇದೆ, ಒಂದೇ ಕಾರ್ ಇದೆ. ಡಸ್ ಎನ್ ಅಪಾಸ್ಟ್ರಫಿ ಟಿ ಡಸಂಟ್. ಪ್ರೋನೌನ್ ಏನಿದೆ ನಮ್ದು ಇಟ್ ಅಂತ ಇದೆ. ಡಸಂಟ್ ಇಟ್ ಏನಾಗುತ್ತೆ ರೀ? ರೈಟ್ ಆನ್ಸರ್ ಆಗುತ್ತೆ. ಡಸಂಟ್ ಇಟ್ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಮಂಜು ಒನ್ ದ ಕಾಂಪಿಟೇಷನ್ ಅಂತ ಇದೆ. ಸೊ ನಮಗೆ ಫಸ್ಟ್ ಏನ್ ಬೇಕು? ಪ್ರೋನೌನ್. ಸೊ ಪ್ರೋನೌನ್ ಇದರಲ್ಲಿ ಇದೆಯಾ? ಇಲ್ಲ. ಮಂಜು ಅಂತ ವ್ಯಕ್ತಿ ಹೆಸರಿದೆ. ಸೊ ಇದರ ಪ್ರೋನೌನ್ ಈಗ ಆಗುತ್ತೆ ಏನಂತ ಹೇಳಿ? ಹಿ ಅಂತ ಹೇಳಿ. ಹುಡುಗ ಇದ್ದಾನೆ ಹಿ, ಹುಡುಗಿ ಇದ್ರೆ ಶಿ, ಅವಳು ಅಂತ ಆಗುತ್ತೆ, ರೈಟ್. ಸೊ ಇಲ್ಲಿ ಶಿ ಆಯ್ತು. ಸೊ ಇನ್ನ ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲಿ? ಸೊ ಇಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಟೆನ್ಸ್ ಗುರುತಿಸಬೇಕು. ಸೊ ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಸೊ ಇದು ಇದೆ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಸೊ ಈ ರೀತಿ ಗುರುತಿಸ್ಲಿಕ್ಕೆ ನಿಮ್ಗೆ ಯಾವಾಗ ಬರುತ್ತೆ? ಸೊ ನೀವು ಎಲ್ಲವನ್ನ ಬೇಸಿಕ್ ಇಂದ ಇಂಗ್ಲಿಷ್ ಕಲ್ತ್ರೆ ಮಾತ್ರ ಬರುತ್ತೆ. ಸೊ ಅದನ್ನ ಎಲ್ಲಿ ಕಲಿತೀರಾ? ವಿರಾಟ್ ಬ್ಯಾಚ್ ನಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಟಾಪ್ ಎಜುಕೇಟರ್ಸ್ ಕವರ್ ಮಾಡ್ತಾರೆ. ಲೈವ್ ಕ್ಲಾಸ್ ಅಲ್ಲಿ ನಿಮ್ಮ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗುತ್ತೆ. ನೋಟ್ಸ್ ಆಫ್ಟರ್ ದ ಕ್ಲಾಸ್, ಟೆಸ್ಟ್ ಆಫ್ಟರ್ ದ ಕ್ಲಾಸ್ ಫಾರ್ ಪ್ರಾಕ್ಟೀಸ್, ಅಂಡ್ ಎವ್ರಿ ಸಂಡೇ ಗ್ರ್ಯಾಂಡ್ ಟೆಸ್ಟ್ ಇರುತ್ತೆ ಫಾರ್ ಪ್ರಾಕ್ಟೀಸ್ ಗಾಗಿ. ಅಂಡ್ ಇನಿಷಿಯಲ್ ಫಸ್ಟ್ 100 ಸ್ಟೂಡೆಂಟ್ಸ್ ಅಲ್ಲಿ ನೀವಿದ್ರೆ ಸ್ಟಡಿ ಮಟೀರಿಯಲ್ ಫ್ರೀ ಆಗಿ ಬರುತ್ತೆ. ಅಂಡ್ ದೆನ್ ಡಿಸ್ಕೌಂಟ್ ಆಫ್ 2000 rupees. ಲೇಟ್ ಆಗಿ ಜಾಯ್ನ್ ಆದ್ರೆ 5000 rupees. You need to pay extra 2000 rupees. But if you are one of those students who join in the first 100 students, then you will get a discount of 2000 rupees. ಈಗ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ, ಯಾವುದು? ಡಿಡ್ ಅಂತ ಹೇಳಿ. ಯಾವುದು? ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್. ಸೊ ವಾಕ್ಯ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡಿ. ಸೊ ಈ ವಾಕ್ಯ ಪಾಸಿಟಿವ್ ಇದೆ, ನನಗೆ ಇದರಲ್ಲಿ ಯಾವುದೇ ನೆಗೆಟಿವ್ ಪದ ಕಾಣಿಸ್ತಾ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ವಾಕ್ಯ ಪಾಸಿಟಿವ್ ಇದೆ ಅಂದ್ರೆ ಕ್ವಶನ್ ಟ್ಯಾಗ್ ನಾವು ನೆಗೆಟಿವ್ ಮಾಡಬೇಕು. ಸೊ ಬನ್ನಿ ನೋಡೋಣ. ಸೊ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್. ಸೊ ನೆಗೆಟಿವ್ ಮಾಡಬೇಕು, ಎನ್ ಅಪಾಸ್ಟ್ರಫಿ ಟಿ ಡಿಡಂಟ್. ಸೊ ಹಿ ಅನ್ನುವಂತಹ ಪ್ರೋನೌನ್ ಡಿಡಂಟ್ ಹಿ. ಡಿಡಂಟ್ ಹಿ ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಸೊ ಈ ರೀತಿ ನಾವೇನ್ ಮಾಡ್ತೀವಿ? ಕ್ವಶನ್ ಟ್ಯಾಗ್ ನ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತೀವಿ ಎಲ್ಲಿ? PGCET ಎಕ್ಸಾಮ್ ನಲ್ಲಿ. ಸೊ ಕ್ವಶನ್ ಸ್ವಲ್ಪ ಟ್ರಿಕಿ ಕೇಳ್ತಾನೆ, ಈಸಿ ಇರೋದಿಲ್ಲ. ಸೊ ಹಾಗಾಗಿ ಕರೆಕ್ಟ್ ಆಗಿ ಏನ್ ಮಾಡ್ಕೊಳ್ಳಿ? ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿ. ಇನ್ನು ಕಂಪ್ಲೀಟ್ ಬೇಸಿಕ್ ಇಂದ ಕಲಿಬೇಕಾಗುತ್ತೆ ಅಂದಾಗನೇ ನಿಮ್ಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ವಿತಿನ್ 10-20 ಸೆಕೆಂಡ್ಸ್ ಒಳಗಡೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆಕ್ಚುಯಲ್ ಎಕ್ಸಾಮ್ ನಲ್ಲಿ, ಈವನ್ ಅಂಡರ್ ಪ್ರೆಷರ್ ನಲ್ಲಿ. ಸೊ ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? 2026 ನಲ್ಲಿ ಕೇಳಿರೋದು. ಯಾವಾಗ? 2026 ನಲ್ಲಿ ಕೇಳಿದಾನೆ ಇದನ್ನ. ಯು ಹರ್ಡ್ ವಾಟ್ ಐ ಟೋಲ್ಡ್ ಹಿಮ್. ಸೊ ಹಾಗಾದ್ರೆ ಇಲ್ಲಿ ಯು ಅನ್ನುವಂತಹ ಪ್ರೋನೌನ್ ಇದೆ, ಹರ್ಡ್ ಅಂತ ಇದೆ, ರೈಟ್. ಸೊ ಇದು ಯಾವ ಟೆನ್ಸ್? ಪಾಸ್ಟ್ ಸಿಂಪಲ್ ಟೆನ್ಸ್. ಸೊ ವಾಕ್ಯ ಪಾಸಿಟಿವ್ ಇದೆ. ಹೆಲ್ಪಿಂಗ್ ವರ್ಬ್ ಯಾವ್ದು ಯೂಸ್ ಆಗುತ್ತೆ? ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ, ರೈಟ್. ವಾಕ್ಯ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು. ಸೊ ಹಾಗಾದ್ರೆ ಡಿಡಂಟ್ ಯು ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಸೊ ಡಿಡಂಟ್ ಯು ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಮೊದಲನೇ ವಾಕ್ಯ ನೋಡ್ಬೇಕು. ಯು ಹರ್ಡ್ ಅನ್ನುವಂಥದ್ದು ವಾಕ್ಯ ಇದೆ ಪ್ರೆಸೆಂಟ್. ಸೊ ಯು ಅನ್ನುವಂಥದ್ದು ಪ್ರೋನೌನ್, ಹರ್ಡ್ ಅನ್ನುವಂಥದ್ದು ಪಾಸ್ಟ್ ಸಿಂಪಲ್. ಸೊ ಡಿಡ್ ಅನ್ನುವಂಥ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ನಮಗೆ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಯಾವಾಗ ಸಿಗುತ್ತೆ? ಈ ವಾಕ್ಯ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ ಅಂತ ಗುರುತಿಸ್ಲಿಕ್ಕೆ ಬಂದ್ರೆ ಮಾತ್ರನೇ ನಾವು ಇದಕ್ಕೆ ಆನ್ಸರ್ ಮಾಡಬಹುದು, ರೈಟ್. ಸೊ ಡಿಡಂಟ್ ಯು ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. ಡಿಡ್ ಯು, ಡೋಂಟ್ ಯು, ವೋಂಟ್ ಯು ಕರೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಒನ್, ಇದನ್ನ ಸಾಲ್ವ್ ಮಾಡಿ. ಶ್ರೀನಾಥ್ ಮಿಸ್ ದ ಟ್ರೈನ್ ಟುಡೇ. ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಶ್ರೀನಾಥ್ ಮಿಸ್ ದ ಟ್ರೈನ್ ಟುಡೇ ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಪ್ರೋನೌನ್ ಇದೆಯಾ? ಇಲ್ಲ. ಸೊ ಹಾಗಾದ್ರೆ ಪ್ರೋನೌನ್ ನಮ್ಗೆ ಫಸ್ಟ್ ಬೇಕ್ರಿ. ಪ್ರೋನೌನ್ ಇಲ್ಲಿ ಇಲ್ಲ, ರೈಟ್. ಅಂಡ್ ದೆನ್ ನಮ್ಗೆ ಬೇಕು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ನಮ್ಗೆ ಬೇಕು. ಸೊ ಹಾಗಾದ್ರೆ ಇದರಲ್ಲಿ ಪ್ರೋನೌನ್ ಇಲ್ಲ. ಸೊ ಈಗ ಏನ್ ಮಾಡೋದು? ಸೊ ಪ್ರೋನೌನ್ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಶ್ರೀನಾಥ್ ಇದೆಯಲ್ಲ. ಸೊ ನಾವ್ ಏನ್ ಮಾಡ್ಬೇಕು? ಪ್ರೋನೌನ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅವನು ಅಂತ ಹಿ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಹಾಗಾದ್ರೆ ಟೆನ್ಸ್ ಗುರುತಿಸಿ. ಯಾವ ಟೆನ್ಸ್ ಇದು? ಪಾಸ್ಟ್ ಸಿಂಪಲ್ ಟೆನ್ಸ್. ಹೇಗ್ ಗೊತ್ತಾಯ್ತು? ಸಬ್ಜೆಕ್ಟ್ ಇದೆ, ವರ್ಬ್ ನ B2 ಫಾರ್ಮ್ ಇದೆ, ರೈಟ್. B2 ಫಾರ್ಮ್ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಈಗ ಪಾಸ್ಟ್ ಸಿಂಪಲ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ? ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಸೊ ಮೂರನೇ ಸ್ಟೆಪ್ ನಾವ್ ಏನ್ ನೋಡ್ಬೇಕು? ವಾಕ್ಯ ಪಾಸಿಟಿವ್ ನೆಗೆಟಿವ್ ನೋಡ್ಬೇಕು. ಸೊ ಈ ವಾಕ್ಯ ಪಾಸಿಟಿವ್ ಇದೆ. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಇದನ್ನ ನೆಗೆಟಿವ್ ಮಾಡ್ಬೇಕು, ಡಿಡಂಟ್, ರೈಟ್. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಸಿಕ್ತು. ಬನ್ನಿ ನೋಡೋಣ ಕರೆಕ್ಟ್ ಆನ್ಸರ್. ಡಿಡಂಟ್ ಹಿ ಅನ್ನೋದು ಇಲ್ಲಿದೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಡಿಡಂಟ್ ಹಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ಅನ್ನ ತಗೋಬೇಕು ಅಂದ್ರೆ
right? So this is all about question tag. ಒಂದು ಕ್ವಿಕ್ ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ ಟ್ಯಾಗ್ ನ ಕಾನ್ಸೆಪ್ಟ್, ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನ ಕಲಿಸ್ತೆ. ಇನ್ನ ಕಂಪ್ಲೀಟ್ ನೀವು PGCET ಪ್ರಿಪರೇಷನ್ MBA MCA ಪ್ರಿಪರೇಷನ್ ಮಾಡ್ಬೇಕಂದ್ರೆ ಈಗಲೇ ಜಾಯಿನ್ ಆಗಿ ರಿಯೋ ಅಕಾಡೆಮಿನ ಟಾಪ್ ಎಜುಕೇಟರ್ಸ್ ವಿಲ್ ಕವರ್ ದಿ ಎಂಟೈರ್ ಸಿಲೆಬಸ್, ರೈಟ್? Just at 3,000 rupees for the first 100 students only, along with free study material. ಅದರ ನಂತರ ಬಂದ್ರೆ you have to pay 2,000 rupees extra, 5,000 pay ಮಾಡಬೇಕು, ಪ್ಲಸ್ ಸ್ಟಡಿ ಮಟೀರಿಯಲ್ ಆಫ್ಲೈನ್ ಮಟೀರಿಯಲ್ ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, ರೈಟ್? So save your money by joining Virat batch today, which the Rio Academy has come up with for all the students, for all the aspirants who want to crack PGCET exam with a top rank and then end up taking admission into a college of your dream college without investing too much money. Thank you so much and see you in the next class. Subscribe to Rio Academy channel for more such valuable content. See you in the next video.